ಒತ್ತಡ ಬೇಡ, ಕನ್ವಿನ್ಸ್ ಮಾಡಿ ಬೇಡ. ಇಲ್ಲಿ ಇವರಿಗೆ ಮನಸ್ಸು ಮಾಡಿದರೆ ಇಲ್ಲಿ ಬಿಜೆಪಿ ಮತ್ತು ಸಂಘ ಪರಿವಾರದ ಮುಖಂಡರುಗಳು ಇದನ್ನು ಮಾಡಬಹುದು. ಒಂದನೇ ಕಾರಣ ಇವರು ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳಿದರೆ ಇದು ಮೇಲ್ಜಾತಿ ಮತ್ತು ಕೆಳಜಾತಿ ಅಂತ. ಇವರು ಈ ಅನೈತಿಕವಾಗಿ ಅಕ್ರಮವಾಗಿ ಬಳಸಿಕೊಳ್ಳುವಾಗ ಇವರಿಗೆ ಜಾತಿಯ ನೆನಪಾಗಲಿಲ್ಲ, ಈಗಾಗಿರ್ತದೆ ಜಾತಿಯ ನೆನಪಾಗುವಂಥದ್ದು. ಆ ಕುಟುಂಬ ಇವತ್ತು ಕೂಡ ಸ್ವಾಭಿಮಾನದಿಂದ ಇದೆ. ಏನೇ ಆಗಲಿ ತಪ್ಪು ಮಾಡಿದ್ದಾರೆ, ಮಕ್ಕಳು ತಪ್ಪು ಮಾಡಿದ್ದಾರೆ, ಅದು ಸರಿ ಅಂತ ನಾವು ಹೇಳುವುದಿಲ್ಲ. ಆ ವಯಸ್ಸಿನಲ್ಲಿ ಮಾಡಿದಂಥ ತಪ್ಪಿನಿಂದ ಇವತ್ತು ಈ ಸಮಾಜ ಅವರ ಕುಟುಂಬ ಅನುಭವಿಸ್ತಾ ಇದೆ. ಅದು ಮಾಡಬಾರ್ದಿತ್ತು, ಅವರು ಅದನ್ನು ಒಪ್ಪಿಕೊಂಡಿದ್ದಾರೆ ಇವತ್ತು ತಪ್ಪು ಅಂತ ಹೇಳುವಂಥದ್ದು. ಆದರೆ ಇವತ್ತು ಅವರು ಸ್ವಾಭಿಮಾನದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ನಮಗೆ ದುಡ್ಡೆಲ್ಲ ಬೇಕಾದ್ದು, ನಮಗೆ ಈ ಮಗುವಿಗೆ ತಂದೆ ಯಾರು ಅಂತ ಬೇಕು, ಆದ ಕಾರಣ ಮದುವೆ ಆಗಬೇಕು. ಇಲ್ಲಿ ನಮ್ಮ ಕಾನೂನಿನಲ್ಲಿ ಅವಕಾಶ ಇದೆಯಲ್ಲ, ಅದು ಮಾಡಲಿ. ಯಾಕೆ BNS ಕಾನೂನಿನಲ್ಲಿ ಇದಕ್ಕೆ ಅವಕಾಶ ಇಲ್ವಾ? ಏನೇನೆಲ್ಲ ಇಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಪೊಲೀಸ್ ಅಧಿಕಾರಿಗಳು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬರೆದ ಕೂಡಲೇ ಕೇಸ್ ಮಾಡ್ತಾರೆ, ಇಷ್ಟೆಷ್ಟು ಪ್ರಕರಣವನ್ನೆಲ್ಲ ಭೇದಿಸ್ತಾರೆ. ಇದಕ್ಕೆ ಒಂದು ನ್ಯಾಯ ಕೊಡಲಿ, ಸರ್ಕಾರ ಮುಂದೆ ನಿಂತು ಇದಕ್ಕೆ ನ್ಯಾಯ ಕೊಡಲಿ. ಅವತ್ತು ಸುಳ್ಯದಲ್ಲಿ ಕಟ್ಟೆಕಾರ ಒಂದು ಘಟನೆ ಹೌದು, ಆಗ ಹೀಗೆ ಒಂದು ಮಹಿಳೆ ಬಂದು ಹೌದು ಅಲ್ಲ, ಅದು ನಂತರ ಅವರು ಡೈವರ್ಸ್ ಆಗಿದ್ದಾರೆ. ಡೈವರ್ಸ್ ಆಗಿದ್ದಾರೆ. ಒತ್ತಾಯದಿಂದ ಮದುವೆ ಮಾಡಬಹುದು. ನಾವು ಅವತ್ತು ಕೂಡ ಆ ಅನ್ಯಾಯಕ್ಕೊಳಗಾದಂತಹ ಮಹಿಳೆಯ ಪರವಾಗಿ ನಿಂತುಕೊಂಡಿದ್ದೇವೆ, ಗಟ್ಟಿಯಾಗಿ ನಿಂತುಕೊಂಡಿದ್ದೇವೆ ನಾವು ಅವತ್ತು ಆ ಮಹಿಳೆಯ ಪರವಾಗಿ. ಇಲ್ಲ ಅಂತ ಹೇಳ್ತಾ ಇಲ್ಲ ನಾವು. ಅದು ಅದರ ಹಿಂದೆ ಇರುವಂತ ಒಂದು ಏನಿತ್ತು ವಿಚಾರ ಏನಿತ್ತಂದ್ರೆ ಅದು ಕಾಂಪ್ರಮೈಸ್ ಆಗಿ ಮದುವೆ ಆಗಲಿ ಅನ್ನುವಂಥದ್ದು ಎಲ್ಲರ ಕನಸಿದ್ದದ್ದು. ವಾಸ್ತವಿಕ ಪತ್ರಕರ್ತರು ಅದೇ ರೀತಿ ಯೋಚನೆ ಮಾಡಿದ್ದಾರೆ, ಮದುವೆ ಆಗಲಿ ಚೆನ್ನಾಗಾಗಲಿ ಅಂತ. ಅದು ಆಗ್ತಾ ಇಲ್ಲ ಅನ್ನೋಂಥದ್ದೇ ಇಂಪಾರ್ಟೆಂಟ್ ಇಲ್ಲಿ. ಇಲ್ಲಿ ಸಂಘ ಪರಿವಾರ BJPಯ ನಾಯಕರು ಮನಸ್ಸು ಮಾಡಿದರೆ ಇದನ್ನು ಕನ್ವಿನ್ಸ್ ಮಾಡಲಿಕ್ಕೆ ಸಾಧ್ಯ ಇದೆ. ಇವರು ಯಾಕೆ ಮಾಡ್ತಾ ಇಲ್ಲ? ಇವರು ಯಾಕೆ ಆರೋಪಿ ಸ್ಥಾನದಲ್ಲಿ ಮತ್ತೊಂದು ಧರ್ಮದಲ್ಲಿರುವಾಗ ಮಾತ್ರ ರಾಜಕೀಯ ಮಾಡ್ತಾ ಇರೋದು? ಅದು ನಮ್ಮ ಪ್ರಶ್ನೆ. ಇದು ಮೇನ್. ಅವರು ಹೇಳಲಿ, ನಮ್ಮಿಂದ ಇದಾಗುವುದಿಲ್ಲ, ನಾವಿನ್ನು ಹಿಂದುತ್ವದ ವಿಚಾರದಲ್ಲಿ ನಾವು ಹೋರಾಟ ಮಾಡುವುದಿಲ್ಲ ಅಂದರೆ ಇವರ ನಕಲಿತನ ಉಂಟಲ್ಲ, ಅದು ಮತ್ತೆ ಮತ್ತೆ ಬಯಲಾಗ್ತಾ ಇದೆ. ಎಷ್ಟು ಇವರು ಏನೆಲ್ಲ ಮಾಡಿದ್ದಾರೆ, ಇಲ್ಲಿ ಏನೆಲ್ಲ ಗಲಾಟೆ ಮಾಡಿದ್ದಾರೆ. ಇಲ್ಲಿ ಕಬಕದಲ್ಲಿ ಸೌಮ್ಯ ಭಟ್ಟು ಅವತ್ತಿನಿಂದ ಸ್ಟಾರ್ಟ್ ಆಗಿದೆ. ಪುತ್ತೂರಲ್ಲಿ, ಕರಾವಳಿಯಲ್ಲಿ ಈ ಇದರ ಹೆಸರಿನಲ್ಲಿ ಗಲಾಟೆ ಮಾಡಲಿಕ್ಕೆ ಯಾಕೆ ಇವತ್ತು ಇವರು ಮಾತನಾಡುವುದಿಲ್ಲ? ನಾವು ಕೇಳ್ತಾ ಇರುವಂಥ ಪ್ರಶ್ನೆ ಅದು. ಹೋರಾಟ ಅವರು ಮಾಡ್ತಾರೆ, ನಾವು ಅವರಿಗೆ ಬ್ಯಾಕ್ ಬೋನ್ ಆಗಿ ನಿಲ್ತೇವೆ. ಇನ್ನು ಬೇಕಾದರೆ ಅವರಿಗೆ ಏನು ಸಪೋರ್ಟ್ ಬೇಕಾದರೂ ನಾವು ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ. ನಾವು ಹೋರಾಟ ಮಾಡಿದ ಕೂಡಲೇ ಎದ್ದು ಬಂದಿದ್ದಾರಲ್ಲ, ನಾವಿದ್ದೇವೆ, ಅವರು ಬರುವ ಅಗತ್ಯ ಇಲ್ಲ. ಎಲ್ಲಿ ಹೋದರು? ಈಗ ಅವ್ರದ್ದು ಆವೇಶ ಎಲ್ಲ ಎಲ್ಲಿ ಹೋಯಿತು? ನಮ್ಮ ಸಮಾಜದ ಬಗ್ಗೆ ಅವರು ಮಾತಾಡಲಿಕ್ಕೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರಲ್ಲ, ನಾವು ಅದಕ್ಕೆ ಇಷ್ಟರವರೆಗೆ ಮಾತಾಡಿಲ್ಲ. ಏನು ಮಾಡಿದರು? ಥ್ಯಾಂಕ್ ಯು. ಎಲ್ಲ ಪತ್ರಕರ್ತರಿಗೆ ಧನ್ಯವಾದ.